ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈಗ ದಿನಾಂಕ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ನೇ ತಾರೀಕು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಅಕ್ಟೋಬರ್ 21ರ ಸಂಜೆ 4:10ರಿಂದ 4:35ರವರೆಗೆ ನಂದಿ ಪೂಜೆ ನಡೆಯುತ್ತೆ. ಶುಭ ಮೀನ ಪುಷ್ಪಾರ್ಚನೆ ನಡೆಯುತ್ತೆ. ಅದಾದ ಬಳಿಕ ಅಕ್ಟೋಬರ್ 21ರ ಮಧ್ಯಾಹ್ನ 1:36ಕ್ಕೆ ನಂದಿ ಪೂಜೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಈ ವರ್ಷ ಮೊದಲ ಬಾರಿಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆದ ನಂತರ ಮೊದಲ ದಸರಾ, ಸೊ ಅವರಿಗೂ ಕೂಡ ಇದು ಬಹಳಾನೇ ಸ್ಪೆಷಲ್. ಈಗ ದಸರಾ ಮಹೋತ್ಸವಕ್ಕೆ ಯಾವಾಗ ನಡೆಯುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅನ್ನುವ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ. ಅಕ್ಟೋಬರ್ 11ಕ್ಕೆ ಪ್ರಾರಂಭವಾಗುತ್ತೆ. ಬೆಳಗ್ಗೆ 11:50ಕ್ಕೆ ದಸರಾ ಉದ್ಘಾಟನೆಯಾಗುತ್ತೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿದ್ಯುಕ್ತವಾಗಿ ದಸರಾವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಅದಾದ ಬಳಿಕ ಅಕ್ಟೋಬರ್ 21ರ ಸಂಜೆ 4:10 4:35 ನಡುವೆ ಪುಷ್ಪಾರ್ಚನೆ ಮಾಡಲಾಗುತ್ತೆ. ಅಂಬಾರಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಈಗ ಫೈನಲಿ ದಸರಾ ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ ಈಗ ದಿನಾಂಕವನ್ನ ಕೂಡ ನಿಗದಿ ಮಾಡಲಾಗಿದೆ. ಸೊ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಯನ, ದಿನಾಂಕವನ್ನ ಜಿಲ್ಲಾಡಳಿತ ಸಿದ್ಧಪಡಿಸಿಕೊಂಡಿದೆ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದಸರಾ ಪೂರ್ವಭಾವಿ ಸಭೆ ಕೂಡ ವಿಧಾನಸೌಧದಲ್ಲಿ ಈಗ ನಡೀತಾ ಇದೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ಸಭೆಯಲ್ಲಿ ತೀರ್ಮಾನ ಆದ ಬಳಿಕ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೊಂಡಿರುವಂತಹ ಮಾಹಿತಿ ಮತ್ತು ಅವರು ಈಗಾಗಲೇ ಸಭೆಗೆ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಅನ್ನುವಂಥದ್ದು ಟೆಂಟಿವ್ ಅವರು ತೆಗೆದುಕೊಂಡು ಬಂದಿರುವಂತಹ ಮಾಹಿತಿ ಮತ್ತು ಗಜಪಯಣ ಕೂಡ ಜುಲೈ 26ರಿಂದಲೇ ಆರಂಭವಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಅಕ್ಟೋಬರ್ 21ಕ್ಕೆ ವಿಜಯದಶಮಿ ಜಂಬೂ ಸವಾರಿ ನಡೀಬೇಕು ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಮಾಹಿತಿಯೊಂದಿಗೆ ಅವರು ಬಂದಿರುವಂತದ್ದು. ಅಂದ್ರೆ 21ನೇ ತಾರೀಕು 4:10 ಮೀನಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡುವಂತದ್ದು ಕೂಡ ಹೀಗೆ ಇವೆಲ್ಲ ಮಾಹಿತಿಗಳೊಂದಿಗೆ ಈಗ ಬಂದಿದ್ದಾರೆ ಮತ್ತು ಈ ಸಂಬಂಧ ಸಭೆ ನಡೀತಾ ಇದೆ. ಸಭೆಯ ಬಳಿಕ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಲಿದ್ದಾರೆ. ನಯನ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.